ನೀವು ಕೂಡ ಒಂದು ಯೂಟ್ಯೂಬ್ ಚಾನಲನ್ನು ಹೊಂದಿದ್ದರೆ ಅಥವಾ ಚಾನಲನ್ನು ಕ್ರಿಯೇಟ್ ಮಾಡಬೇಕಾದರೆ ನಿಮಗೊಂದು ಯೂಟ್ಯೂಬ್ ಚಾನಲ್ಗೆ ಒಂದು ಲೋಗೋ ಅತ್ಯವಶ್ಯಕವಾಗುತ್ತದೆ. ಇದನ್ನು ಸುಲಭವಾಗಿ ಹೇಗೆ ಮಾಡುವುದೆಂಬುದನ್ನು ಇವತ್ತು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕ್ಯಾನ್ವಾ ಎಂಬ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಈ ಥರ ಒಂದು ಸರ್ಚ್ ಬಾರ್ ಬರ್ತದೆ. ಅಲ್ಲಿ ಯೂಟ್ಯೂಬ್ ಲೋಗೋ ಅಂತ ಒಂದು ಟೈಪ್ ಮಾಡಿದರೆ ತುಂಬಾ ಒಂದು ನಮಗೆ ಬೇಕಾದ ವಿಧ ವಿಧವಾದ ಅನೇಕ ಡಿಸೈನ್ಸ್ಗಳು ಆಲ್ರೆಡಿ ಅದರಲ್ಲಿ ಇರ್ತವೆ. ಅವುಗಳಲ್ಲಿ ಪ್ರೋ ಎಂಬ ಡಿಸೈನ್ಸ್ಗಳನ್ನು ನಾವು ಪರ್ಚೇಸ್ ಅಥವಾ ತೆಗೆದುಕೊಳ್ಳದೆ ರೆಗ್ಯುಲರ್ ಆಗಿ ಅಂದರೆ ಸ್ಟಾರ್ ಅಂತ ಇರ್ತದೆ ಅದನ್ನು ಯೂಸ್ ಮಾಡ್ಬೋದು. ಮತ್ತು ಅದರಲ್ಲಿ ಯಾವುದೊಂದು ಸೆಲೆಕ್ಟ್ ಮಾಡಿ ಆಮೇಲೆ ಅಪ್ಲೋಡ್ ಫೈಲ್ಸ್ ಅಥವಾ ರಿಪ್ಲೇಸ್ ಈ ಥರ ನಾವು ಎಡಿಟ್ ಮಾಡಲಿಕ್ಕೆ ಅಲ್ಲಿ ತುಂಬ ಆಪ್ಷನ್ ಸಿಗ್ತದೆ. ಸ್ಪೆಷಲಿ ಇಲ್ಲಿ ನೋಡ್ಬೋದು, ನಾವು ಏನಾದರೂ ಒಂದು ಟೆಕ್ಸ್ಟನ್ನು ಕೂಡ ಇಲ್ಲಿ ಎಡಿಟ್ ಮಾಡಿ ನಮಗೆ ಬೇಕಾದ ಕಲರ್ಸ್ಗಳನ್ನು ಆ ಟೆಕ್ಸ್ಟ್ಗಳಿಗೆ ಕೊಡಬಹುದಾಗಿದೆ. ಅಲ್ಲದೆ ಆ ಟೆಕ್ಸ್ಟ್ಗಳ ಸೈಜ್ಗಳನ್ನು ನಮಗೆಷ್ಟು ಬೇಕು, ನಮ್ಮ ಲೋಗೋ ಯಾವ ರೀತಿ ಇರಬೇಕು ಮತ್ತು ಯಾವ ಕಲರ್ನಲ್ಲಿರಬೇಕು ಎಂಬುದೆಲ್ಲ ಇದರಲ್ಲಿ ತುಂಬಾ ನೋಡಿ. ಇದು ಕೂಡ ಇದೆ, ಏನು ಶೇಡ್ ಯಾವ ರೀತಿ ಇರ್ತದೆ ಅಂದರೆ ನೋಡ್ಬೋದು, ಒಂದು ಆಕರ್ಷಕವಾಗಿ ಕಾಣುತ್ತದೆ ಟೆಕ್ಸ್ಟ್ ಎಲ್ಲ ಈ ಥರ ನಾವು ಎಡಿಟಿಂಗ್ನಲ್ಲಿ ಕೊಟ್ಟರೆ. ಮತ್ತು ನಮಗೆ ಬೇಕಾದ ಥೀಮ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಡಿಲೀಟ್ ಕೂಡ ಮಾಡ್ಬೋದು. ಕೆಲವೊಂದು ಎಲಿಮೆಂಟ್ಸ್ ಇದನ್ನು ಡಿಲೀಟ್ ಕೂಡ ಮಾಡ್ಬೋದಾಗಿದೆ. ಇಲ್ಲಿ ನೋಡ್ಬೋದು. ಮತ್ತು ನಾವು ಬರೆದ ಟೆಕ್ಸ್ಟನ್ನು ರೊಟೇಟ್ ಕೂಡ ಮಾಡಲಿಕ್ಕೆ ಆಗ್ತದೆ. ಅಲ್ಲಿ ಮೇಲ್ಗಡೆ 3 ಡಾಟ್ಸ್ ಅಂತ ಇದೆ, ಅದನ್ನು ಪ್ರೆಸ್ ಮಾಡುವಾಗ ಅಲ್ಲಿ ನೋಡಿ ಕಾಣ್ತದೆ ನೋಡಿ, ರೊಟೇಟ್ ಮಾಡ್ಬೋದು ಬೇಕಾದರೆ. ಅಲ್ಲದೆ ನಮಗೆ ಫಾಂಟ್ ಸೈಜ್ ಅಥವಾ ಫಾಂಟ್ಸ್ ಬೇರೆ ಬೇರೆ ವಿಧ ವಿಧವಾದ ಫಾಂಟ್ಸ್ಗಳು ಕೂಡ ಸಿಗುತ್ತವೆ. ಅದನ್ನು ಕೂಡ ನಾವು ಇಲ್ಲಿ ಸೆಲೆಕ್ಟ್ ಮಾಡಬಹುದಾಗಿದೆ. ಇಲ್ಲಿ ನೋಡಿ ಕೆಳಗಡೆ ನೋಡಿ ಬೇರೆ ಬೇರೆ ವಿಧವಾದ ಇಲ್ಲಿ ಆಪ್ಷನ್ ಇದೆ. ಯಾವುದು ನಮಗೆ ಸೂಟ್ ಆಗ್ತದೆ ನಮ್ಮ ಲೋಗೋಗೆ ಅಂತ ನೋಡಿ ಅದನ್ನು ನಾವು ಉಪಯೋಗಿಸಬಹುದಾಗಿದೆ. ಈ ಕ್ಯಾನ್ವಾ ಅಪ್ಲಿಕೇಶನ್ನಲ್ಲಿ ಈ ಥರ ಬಹಳನೇ ಒಂದು ಉಪಯೋಗವಾಗುವಂಥ ಒಂದು ಸ್ಪೆಷಲಿ ಎಡಿಟಿಂಗ್ ಸ್ಕಿಲ್ಸ್ ಕಲಿಯುವವರಿಗೆ ಅತ್ಯುತ್ತಮವಾದ ಒಂದು ಅಪ್ಲಿಕೇಶನ್ ಕೂಡ ಇದಾಗಿದೆ. ಈಗ ನೋಡಿ ನಾನು ಈ ಥರ ಇದು ಮಾಡಿದ್ದೆ. ಇದರಲ್ಲಿ ಹೇಗೆ ಬೇಕೋ ಹಾಗೆ ಟೆಕ್ಸ್ಟನ್ನು ನಾವು ಆ್ಯಡ್ ಮಾಡ್ಬೋದು. ತುಂಬ ಈಸಿಯಾಗಿದೆ, ನಾನು ಜಸ್ಟ್ ಈಗ ತೋರಿಸ್ತೇನೆ ಅಷ್ಟೇ. ತುಂಬ ನೀವು ಓಪನ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗ್ತದೆ ಯಾವ ಥರ ಇದೆ ಅಂತ ಗೊತ್ತಾಗ್ತದೆ. ತುಂಬಾ ಈಸಿಯಾಗಿರ್ತದೆ ನೋಡಿ. ನಾನು ಟೆಕ್ಸ್ಟನ್ನು ಅಲ್ಲಿ ಇದು ಮಾಡಿದ್ದೇನೆ. ಆಮೇಲೆ ಇಲ್ಲಿ ಕೆಳಗಡೆ ಮೇಲ್ಗಡೆ ನೋಡ್ಬೋದು ಆ್ಯರೋ ಮಾರ್ಕ್ ಇದೆ. ಅಲ್ಲಿ ಆ್ಯರೋ ಮಾರ್ಕಲ್ಲಿ ನಾವು ಈಗ ನಮ್ಮದು ಇದಾದಮೇಲೆ ನೋಡಿ ಮೇಲ್ಗಡೆ ಆ್ಯರೋ ಮಾರ್ಕ್, ಅಲ್ಲಿಗೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ. ಅದನ್ನು ಡೌನ್ಲೋಡ್ ಪ್ರೆಸ್ ಮಾಡಿದರೆ ನಮ್ಮ ಡಿಸೈನ್ಸ್ಗಳು ಸೇವ್ ಆಗಿ ನಮ್ಮ ಗ್ಯಾಲರಿಯಲ್ಲಿಗೆ ಇರ್ತವೆ. ಥ್ಯಾಂಕ್ ಯು.